ಪ್ರಾಚೀನ ಕರ್ನಾಟಕ ತುಂಬಾ ವಿಶಾಲವಾಗಿತ್ತು. ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ ಹಾಗೂ ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿ, ಪೂರ್ವದಲ್ಲಿ ಆಗಿನ ಆಂಧ್ರ ಪ್ರದೇಶದ ಗುಂಟೂರು ಮತ್ತು ನೆಲ್ಲೂರು ಜಿಲ್ಲೆಗಳು ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಕನ್ನಡ ನಾಡಿನ ಗಡಿಗಳಾಗಿದ್ದವು. ಆದರೆ ಈ ಮೂವರ ಅರಸರ ಈ ಕಾಲದಲ್ಲಿ ಅಷ್ಟೊಂದು ವಿಶಾಲವಾಗಿ ಹರಡಿಕೊಂಡಿದ್ದ ಕನ್ನಡ ನಾಡು ಮುಂದೆ ಸೇವೂಣರ ಕಾಲಕ್ಕೆ ಕಿರಿದಾಗತೊಡಗಿತು. 13ನೇ ಶತಮಾನದಿಂದಲೇ ಈಗಿನ ಮಹಾರಾಷ್ಟ್ರ ಭಾಗ ಮೊದಲು ಮಾಡಿ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಮರಾಠಿ ಪ್ರಭಾವ ಅಧಿಕವಾಗಲು ಪ್ರಾರಂಭಿಸಿತು. ಯು ಮೇ ನಾಟ್ ಬಿಲೀವ್ ಇಟ್. 18ನೇ ಶತಮಾನದಿಂದ ಈಚೆಗಷ್ಟೇ ಮರಾಠಿ ಜನರ ಮತ್ತು ಮರಾಠಿ ಭಾಷೆಯ ಪ್ರಭಾವ ಈ ಭಾಗಗಳಲ್ಲಿ ಅಧಿಕಗೊಂಡಿತು. ಇದೇ ಕಾಲದಲ್ಲಿ ಮರಾಠಿ ಪೇಶ್ವೆಗಳು ಜಹಗೀರು ಪಡೆದು ಆ ಪ್ರದೇಶದ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಮುಂದೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲೂ ಇವರು ತಮ್ಮ ಜಹಗೀರುದಾರಿಕೆಯ ಹಕ್ಕನ್ನು ಉಳಿಸಿಕೊಂಡು ಸಂಸ್ಥಾನಿಕರಾಗಿ ಆ ಭಾಗವನ್ನು ಆಳತೊಡಗಿದರು. ಇಲ್ಲಿ ಈ ಭಾಗ ಅಂದ್ರೆ ಅಕ್ಕಲ್ಕೋಟ್, ಜತ್, ಕುಂದರ್ವಾಡ, ಕೊಲ್ಲಾಪುರ್, ಸಾಂಗ್ಲಿ ಮೊದಲಾದವು ಈ ಕಾಲದಲ್ಲಿ ಸಂಸ್ಥಾನಗಳಾಗಿದ್ದವು. ಈ ಸಂಸ್ಥಾನಗಳಿಗೆ ನೇಮಕವಾದ ಸಂಸ್ಥಾನಿಕರು ಮರಾಠಿ ಭಾಷಿಕರಾಗಿದ್ದರಿಂದ ಈ ಭಾಗದಲ್ಲಿ ಮರಾಠಿಮಯ ವಾತಾವರಣ ನಿರ್ಮಾಣವಾಗತೊಡಗಿತು. ಆಡಳಿತ ಭಾಷೆ ಮರಾಠಿಯಾಗತೊಡಗಿತು. ಮರಾಠಿ ಶಾಲೆಗಳು ತೆರೆಯಲ್ಪಟ್ಟವು. ನೋಡುತ್ತೇನೆಂದ್ರೂ ಈ ಭಾಗದಲ್ಲಿ ಒಂದೇ ಒಂದು ಕನ್ನಡ ಶಾಲೆಗಳಿರಲಿಲ್ಲ. ಹೀಗಾಗಿ ಇಲ್ಲಿನ ಕನ್ನಡಿಗರು ಅನಿವಾರ್ಯವಾಗಿ ಮರಾಠಿ ಕಲಿತರು. ಮುಂದೆ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಬ್ರಿಟಿಷರ ಕಾಲದ ಎಲ್ಲಾ ಸಂಸ್ಥಾನಗಳು ಭಾರತದಲ್ಲಿ ವಿಲೀನವಾದವು. ರಾಜ್ಯಗಳ ವಿಂಗಡಣೆಯಾಯಿತು. ಆದರೆ ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ನಿರ್ಮಾಣವಾಗಲಿಲ್ಲ. ಕನ್ನಡದ ಪ್ರದೇಶಗಳೆಲ್ಲ ಹೈದರಾಬಾದ್, ಮದ್ರಾಸು, ಮುಂಬೈ, ಮೈಸೂರು, ಕೊಡಗು ಹೀಗೆ ಇನ್ನಿತರ ಇಲಾಖೆಗಳಲ್ಲಿ ಹರಿದು ಹಂಚಲಾಯಿತು. ಮುಂದೆ 1956ರಲ್ಲಿ ರಾಷ್ಟ್ರೀಯ ಪುನರ್ರಚನಾ ಆಯೋಗದ ಅನ್ವಯ ಕರ್ನಾಟಕ ರಾಜ್ಯವೇನೋ ನಿರ್ಮಾಣವಾಯಿತು. ಆದರೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣವಾಗಲಿಲ್ಲ. ಕನ್ನಡದ ಎಷ್ಟೋ ಪ್ರದೇಶಗಳು ಕರ್ನಾಟಕದಿಂದ ಹೊರಗುಳಿದವು. ಹೀಗೆ ಹೊರಗುಳಿದವುಗಳಲ್ಲಿ ಸೊಲಾಪುರ್ ಜಿಲ್ಲೆಯ ಸೊಲಾಪುರ್ ನಗರ ಒಳಗೊಂಡು ದಕ್ಷಿಣ ಸೊಲಾಪುರ್ ತಾಲೂಕಿನ 65 ಹಳ್ಳಿಗಳು, ಮಂಗಳವೇಡ ತಾಲೂಕಿನ 9 ಹಳ್ಳಿಗಳು, ಅಕ್ಕಲ್ಕೋಟ್ ತಾಲೂಕಿನ ಅಕ್ಕಲ್ಕೋಟ್ ಪಟ್ಟಣ ಒಳಗೊಂಡಂತೆ 99 ಹಳ್ಳಿಗಳು, ಸಾಂಗಲಿ ಜಿಲ್ಲೆಯ ಜತ್ ತಾಲೂಕಿನ ಜತ್ ಪಟ್ಟಣ ಮೊದಲು ಮಾಡಿ 44 ಹಳ್ಳಿಗಳು ಹಾಗೂ ಕೊಲ್ಲಾಪುರ್ ಜಿಲ್ಲೆಯ ಶಿರೋಳ ತಾಲೂಕಿನ 19 ಹಳ್ಳಿಗಳು, ಗಡಿಂಗ್ಲಜ್ ತಾಲೂಕಿನ 24 ಹಳ್ಳಿಗಳು ಅಧಿಕೃತವಾಗಿ ಕನ್ನಡ ಭಾಷಿಕರನ್ನು ಹೊಂದಿವೆ. ವಿಶೇಷವೆಂದರೆ ಈ ಹಳ್ಳಿಗಳಲ್ಲಿ ಈಗಲೂ ಅದೆಷ್ಟೋ ಜನರಿಗೆ ಮರಾಠಿ ಮಾತನಾಡುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುವುದಿಲ್ಲ. ಇನ್ನೊಬ್ಬರು ಆ ಭಾಷೆಯನ್ನ ಮಾತನಾಡಿದರೆ ಅದು ಅವರಿಗೆ ತಿಳಿಯುವುದೂ ಇಲ್ಲ. ಅಷ್ಟೇ ಏಕೆ, ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆಯೂ ಅವರಿಗೆ ಬರುವುದಿಲ್ಲ. ಅಷ್ಟೊಂದು ಅಚ್ಚ ಕನ್ನಡಿಗರಾಗಿ ಇವರು ಬದುಕ್ತಾ ಇದ್ದಾರೆ. ಈ ಕನ್ನಡಿಗರು ಇಲ್ಲಿ ಸರ್ಕಾರಿ ಕಚೇರಿಯ ಪತ್ರ ವ್ಯವಹಾರ ವಹಿವಾಟುಗಳಲ್ಲಿ ಲೆಕ್ಕಪತ್ರ ಬಿಟ್ಟರೆ ಜೀವನದ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕನ್ನಡವನ್ನೇ ಬಳಸುತ್ತಾರೆ, ಕನ್ನಡವನ್ನೇ ಕಾಣುತ್ತಾರೆ. ಶಿಕ್ಷಣ, ಕಲೆ, ನಾಟಕ, ಜನಪದ, ಸಾಹಿತ್ಯ, ಧಾರ್ಮಿಕ, ಸಾಮಾಜಿಕ ಆಚರಣೆ, ಜಾತ್ರೆ, ಉತ್ಸವ, ಹಬ್ಬ, ಹರಿದಿನ, ಮದುವೆ, ಮುಂಜುವೆ, ಅಂಗಡಿ ಮುಂಗಟ್ಟು, ವ್ಯವಹಾರ ವಹಿವಾಟು, ಬಸ್ಸು, ರೈಲ್ವೆ ಹೀಗೆ ಎಲ್ಲೆಲ್ಲೂ ಇಲ್ಲಿ ಕನ್ನಡವೇ ರಾರಾಜಿಸುತ್ತದೆ. ಹಾದಿ ಬೀದಿಗಳಲ್ಲೂ ಕನ್ನಡದ ನಿನಾದ ಕೇಳಿ ಬರುತ್ತದೆ. ಇಲ್ಲಿನ ಜನ ರೇಡಿಯೋದಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನೇ ಕೇಳ್ತಾರೆ, ಟಿವಿಯಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನೇ ನೋಡ್ತಾರೆ. ಅವರ ಕೌಟುಂಬಿಕ ಸಂಬಂಧ ಕೂಡ ಕರ್ನಾಟಕದೊಂದಿಗೇನೆ ಅಧಿಕವಾಗಿದೆ. ಕುಂತರು ನಿಂತರೂ ಇವರು ಕನ್ನಡವನ್ನೇ ಮಾತಾಡ್ತಾರೆ. ಅದರಲ್ಲೂ ಕನ್ನಡದ ಹಾಡು, ಸಿನಿಮಾ, ನಾಟಕಗಳೆಂದರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ, ಅಭಿಮಾನ. ಹೋಟೆಲ್ಗಳಲ್ಲಿ, ಜೀಪ್ ಟ್ರ್ಯಾಕ್ಟರ್ಗಳಲ್ಲಿ ಕನ್ನಡ ಕ್ಯಾಸೆಟ್ಗಳನ್ನು ಹಾಕಿ ಕನ್ನಡದ ಹಾಡುಗಳನ್ನು ಕೇಳಿ ಆನಂದಿಸ್ತಾರೆ. ಅಷ್ಟೊಂದು ಕನ್ನಡ ಇಲ್ಲಿನ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆದರೆ ಕ್ರಮೇಣ ಇಲ್ಲಿನ ಈ ಎಲ್ಲ ಕ್ಷೇತ್ರಗಳಲ್ಲಿ ಅನೇಕ ಕಾರಣಗಳಿಂದ ಕನ್ನಡ ಬಳಕೆ ಪ್ರಮಾಣ ಕಡಿಮೆ ಆಗ್ತಾ ಇರುವುದು ಕಂಡು ಬರ್ತಾ ಇದೆ. ಈ ಭಾಗಗಳಲ್ಲಿ 1ನೇ ತರಗತಿಯಿಂದ PhD ವರೆಗೂ ಕನ್ನಡದಲ್ಲಿ ಶಿಕ್ಷಣ ಕಲಿಯುವ ಅನುಕೂಲತೆ ಇದೆ. 1948ರಿಂದಲೂ ಇಲ್ಲಿ ಕನ್ನಡದ ಶಾಲಾ ಕಾಲೇಜುಗಳು ಅಸ್ತಿತ್ವದಲ್ಲಿದ್ದಾವೆ. 1988ರ ಕಾಲಕ್ಕೆ ಬಾಳಾ ಸಾಹೇಬ್ ಖೇರ್ ಅವರು ಮುಂಬೈ ಇಲಾಖೆಯ ಮುಖ್ಯಮಂತ್ರಿಗಳಾಗಿದ್ದರು. ರ್ಯಾಂಗ್ಲರ್ ಪಾವ್ಟೆ ಇವರು ಈ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದರು. ಇವರಿಬ್ಬರು ಅಪ್ಪಟ ಕನ್ನಡಿಗರಾಗಿದ್ದರು. ಆದ್ದರಿಂದ ಈ ಭಾಗಗಳಲ್ಲಿ ಕನ್ನಡ ಶಾಲೆಗಳನ್ನು ತೆರೆಯುವುದಕ್ಕೆ ಈ ಭಾಗದ ಜನರಿಗೆ ಅನುಮತಿ ನೀಡಿದರು. ಹೀಗಾಗಿ ಅಂದು ಈ ಭಾಗದ ಪ್ರತಿಯೊಂದು ಹಳ್ಳಿಗಳಲ್ಲಿ ಕನ್ನಡದ ಪ್ರಾಥಮಿಕ ಶಾಲೆಗಳು ಪ್ರಾರಂಭವಾದವು. ಆನಂತರ ಪ್ರೌಢಶಾಲೆಗಳು, ಅಧ್ಯಾಪಕ ವಿದ್ಯಾಲಯಗಳು
ಪದವಿ ಮಹಾವಿದ್ಯಾಲಯಗಳಲ್ಲಿ ಕನ್ನಡ ವಿಭಾಗಗಳು ಹೀಗೆ ಒಂದಾದ ನಂತರ ಇನ್ನೊಂದು ಇಲ್ಲಿ ತೆರೆಯಲ್ಪಟ್ಟವು. ಹೀಗಾಗಿ ಈಗ ಕರ್ನಾಟಕವನ್ನು ಹೊರತುಪಡಿಸಿ ಅನ್ಯ ರಾಜ್ಯಗಳಲ್ಲಿ ನೋಡಿದರೆ ಮಹಾರಾಷ್ಟ್ರದ ಈ ಪ್ರದೇಶಗಳಲ್ಲಿಯೇ ಹೆಚ್ಚಿನ ಕನ್ನಡದ ಶಾಲಾ ಕಾಲೇಜುಗಳು ಸಿಗುತ್ತವೆ ಹಾಗೂ ಇಲ್ಲಿಯೇ ಕನ್ನಡ ಓದುವ ವಿದ್ಯಾರ್ಥಿಗಳ ಸಂಖ್ಯೆಯು ಅಧಿಕವಾಗಿದೆ. ಸದ್ಯ ಈ ಪ್ರದೇಶಗಳಲ್ಲಿ ಅಂದರೆ ಸೊಲ್ಲಾಪುರ್, ಸಾಂಗ್ಲಿ, ಕೊಲ್ಲಾಪುರ್ ಈ 3 ಜಿಲ್ಲೆಗಳನ್ನು ಸೇರಿ ಒಟ್ಟು 254 ಪ್ರಾಥಮಿಕ ಶಾಲೆಗಳಿವೆ, 62 ಪ್ರೌಢಶಾಲೆಗಳಿವೆ, ಇನ್ನು 16 ಕಿರಿಯ ಮಹಾವಿದ್ಯಾಲಯಗಳಿದ್ದರೆ 3 ಪದವಿ ಮಹಾವಿದ್ಯಾಲಯಗಳಲ್ಲಿ ಕನ್ನಡ ವಿಭಾಗಗಳಿವೆ. ಅಧ್ಯಾಪಕ ವಿದ್ಯಾಲಯಗಳು ಕೂಡ ಇಲ್ಲಿದ್ದು ಅವು ಒಟ್ಟು 3 ಇವೆ. ಇಷ್ಟು ಮಾತ್ರವಲ್ಲದೆ 2 ಸ್ನಾತಕೋತ್ತರ ಹಾಗೂ ಸಂಶೋಧನಾ ಕೇಂದ್ರಗಳು ಸಹ ಇಲ್ಲಿವೆ. ಗಡಿ ಭಾಗಗಳಾದ ಈ 3 ಜಿಲ್ಲೆಗಳನ್ನು ಹೊರತುಪಡಿಸಿ ಮಹಾರಾಷ್ಟ್ರದಲ್ಲಿ ಮುಂಬೈ, ಪುಣೆ ಹಾಗೂ ಉದ್ಗಿರ್ದಲ್ಲೂ ಕನ್ನಡ ಶಾಲಾ ಕಾಲೇಜುಗಳಿವೆ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗವಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಷ್ಟೇ ಸೊಲ್ಲಾಪುರದ ಪುಣ್ಯ ಶ್ಲೋಕ ಅಹಿಲ್ಯಾದೇವಿ ಹೋಳ್ಕರ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ವಿಭಾಗ ಪ್ರಾರಂಭವಾಗಿದೆ. ಇದು ಇಲ್ಲಿನ ಕನ್ನಡಿಗರಿಗೆ ಅಭಿಮಾನವನ್ನುಂಟು ಮಾಡುವ ಸಂಗತಿಯಾಗಿದೆ. ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೊಂದು ಅಚ್ಚರಿಯ ಸಂಗತಿ ಹೇಳಬೇಕು. ಸೊಲ್ಲಾಪುರದ ದಯಾನಂದ್ ಮಹಾವಿದ್ಯಾಲಯದಲ್ಲಿ ನಮ್ಮ ಕನ್ನಡದ ವರಕವಿ ದ.ರಾ. ಬೇಂದ್ರೆ ಅಜ್ಜ ಅವರೇ ಕನ್ನಡದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ರು. ಈ ಪ್ರದೇಶಗಳು ಎಂದಿಗಾದರೂ ಕರ್ನಾಟಕ ರಾಜ್ಯ ಸೇರುತ್ತವೆ ಎಂಬ ಭಾವವನ್ನು ಹೊಂದಿದ ಇಲ್ಲಿನ ಕನ್ನಡಿಗರಿಗೆ ದಶಕಗಳು ಉರುಳಿದಂತೆ ಅದು ಈಗ ಸಾಧ್ಯವಿಲ್ಲ, ಇವು ಮಹಾರಾಷ್ಟ್ರದಲ್ಲಿಯೇ ಇರುತ್ತವೆ ಎಂಬುದು ಮನದಟ್ಟಾದಂತಾಗಿದೆ. ಇದರಿಂದಾಗಿ ಮಹಾರಾಷ್ಟ್ರ ನಿವಾಸಿಗಳಾದ ನಮಗೆ ಕನ್ನಡ ಶಿಕ್ಷಣದಿಂದೇನು ಲಾಭ? ಮೇಲಾಗಿ ಮರಾಠಿ ಬದಲು ಕನ್ನಡ ಕಲ್ತ್ರೆ ಇಲ್ಲಿಯ ಆಡಳಿತ ಪತ್ರ ವ್ಯವಹಾರ ಮಾಡೋದು ನಮಗೆ ಕಷ್ಟ ಆಗುತ್ತೆ. ಈ ರೀತಿಯ ಕೆಲವು ಪ್ರಾಕ್ಟಿಕಲ್ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋ ಕಾರಣದಿಂದ ಈ ಮುಂಚೆ ತಾವು ಕನ್ನಡ ಕಲ್ತಿದ್ರೂ ಸಹ ಪಾಲಕರು ತಮ್ಮ ಮಕ್ಕಳಿಗೆ ಮರಾಠಿ ಮಾಧ್ಯಮಗಳಿಗೆ ಅಥವಾ ಇಂಗ್ಲಿಷ್ ಮಾಧ್ಯಮಗಳಿಗೆ ಸೇರಿಸ್ತಾ ಇದ್ದಾರೆ. ಒಂದೆಡೆ ಈ ಕಾರಣವಾದರೆ ಇನ್ನೊಂದೆಡೆ ಉದ್ಯೋಗದ ಸಮಸ್ಯೆ. ಕನ್ನಡ ಕಲ್ತ್ರೆ ಮಹಾರಾಷ್ಟ್ರದಲ್ಲಿ ಉದ್ಯೋಗ ಸಿಗುವುದಿಲ್ಲ, ಇನ್ನು ಕರ್ನಾಟಕದಲ್ಲಾದರೂ ಸಿಗುತ್ತದೆಯೇ ಎಂಬ ಪ್ರಶ್ನೆ ಇಲ್ಲಿನ ಕನ್ನಡಿಗರಿಗೆ ಕಾಡುತ್ತಿದೆ. ಇನ್ನೊಂದೆಡೆ ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹ. ಈ ಭಾಗದಲ್ಲೂ ಹಳ್ಳಿಗಳಲ್ಲೂ ಈಗ ಇಂಗ್ಲಿಷ್ ಶಾಲೆಗಳು ಪ್ರಾರಂಭವಾಗಿವೆ. ಈಗ ಕನ್ನಡ ಮಾತ್ರವಲ್ಲ, ಮರಾಠಿ ಪಾಲಕರ ಚಿತ್ತವು ಇಂಗ್ಲಿಷ್ ಶಾಲೆಗಳತ್ತ ತಿರುಗಿದೆ. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ, ಉದಾಸೀನತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಭಾಗದ SSLC ಹಾಗೂ PUC ಶಾಲೆಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಕ್ರಮಾಂಕದಲ್ಲಿ ಪಾಸಾದ ಮತ್ತು MA ಓದುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಕೊಡುತ್ತದೆ. ಇದರಿಂದಾಗಿ ಈ ಭಾಗದ ಕನ್ನಡ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ಒಂದಿಷ್ಟು ಪ್ರೋತ್ಸಾಹ ದೊರೆತಂತೆ ಆಗ್ತಾ ಇತ್ತು. ಆದರೆ ಈ ಪ್ರಾಧಿಕಾರವಾಗಲಿ ಅಥವಾ ಕರ್ನಾಟಕ ಸರ್ಕಾರವಾಗಲಿ ಇಲ್ಲಿನ ಕನ್ನಡಿಗರ ಮೂಲಭೂತ ಸಮಸ್ಯೆಗಳ ಕಡೆಗೆ ಗಮನ ಹರಿಸುತ್ತಿಲ್ಲ. ಉದಾಹರಣೆಗೆ ಸಾಂಗ್ಲಿ ಜಿಲ್ಲೆಯ ಮೀರಜ್ ಹಾಗೂ ಕೊಲ್ಲಾಪುರ ಜಿಲ್ಲೆಯ ಇಚಲಕರಂಜಿಯಲ್ಲಿಯ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ 2 ಪ್ರೌಢಶಾಲೆಗಳಿವೆ. ಈ 2 ಪ್ರೌಢಶಾಲೆ ಮತ್ತು ಇದೇ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಜ್ಞಾನಸಾಗರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿರುವ ಪ್ರಾಥಮಿಕ ಶಾಲೆಗಳಿಗೆ ಸ್ವಂತ ಕಟ್ಟಡವಿಲ್ಲ. ಕಳೆದ 30-35 ವರ್ಷಗಳಿಂದ ಇವು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ. ಇಲ್ಲಿಯ ಶಿಕ್ಷಕರೇ ಈ ಕಟ್ಟಡದ ಬಾಡಿಗೆಯನ್ನ ಭರಿಸುತ್ತಾರೆ. ಈ ಸಂಸ್ಥೆಯವರು ಕಟ್ಟಡ ಕಟ್ಟಲು ಧನ ಸಹಾಯ ಕೋರಿ ಬಹಳ ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಆದರೆ ಅವರ ಈ ಒಂದು ಪ್ರಸ್ತಾವನೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ದೊರೆತಿರುವುದಿಲ್ಲ. ಅದೇ ರೀತಿ ಅಕ್ಕಲ್ಕೋಟದ ಖೇಡ್ಗಿ ಮಹಾವಿದ್ಯಾಲಯದ ಪ್ರಸ್ತಾವನೆಯು ನಮ್ಮ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂಬುದು ಶೋಚನೀಯ. ಕನ್ನಡ ಮಕ್ಕಳಿಗೆಂದೇ ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕವಾದ ನವೋದಯ ಶಾಲೆಗಳಿರುವುದಿಲ್ಲ, ಅಥವಾ ಅಲ್ಲಿ ಓದಿರ್ತಕ್ಕಂತಹ ಮಕ್ಕಳಿಗೆ ಇಲ್ಲಿಯ ನವೋದಯ ಶಾಲೆಗಳಲ್ಲಿ ಅಡ್ಮಿಷನ್ ಕೊಡಲಾಗುತ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಅಂಗನವಾಡಿಗಳಿದ್ದಾವೆ, ಆದರೆ ಕನ್ನಡ ಅಂಗನವಾಡಿಗಳಿಲ್ಲ. ಒಂದು ವೇಳೆ ಆ ಇರುವ ಅಂಗನವಾಡಿಗಳಲ್ಲಿ ಕನ್ನಡವನ್ನ ಕಲಿಸುವ ಮನಸ್ಸಿನವರಿದ್ರೂ ಸಹ ಅದಕ್ಕೆ ಅನುಮತಿ ಇಲ್ಲ. ಇಂತಹ ಅನೇಕ ಕಾರಣಗಳಿಂದ ಇಲ್ಲಿಯ ಕನ್ನಡ ಶಿಕ್ಷಣದ ಪ್ರಭಾವ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಈ ಗಡಿನಾಡಿನಲ್ಲಿ ಕನ್ನಡ ಶಿಕ್ಷಣದ ಜೊತೆಗೆ ಕನ್ನಡ ಭಾಷೆಯು ಮಾಯವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿರಲ್ಲ. ಇಷ್ಟೆಲ್ಲ ಗಡಿನಾಡಿನಲ್ಲಿ ನಮ್ಮ ಶಿಕ್ಷಣದ ಬಗ್ಗೆ ಆದರೆ ಮುಂದಿನ ಎಪಿಸೋಡ್ನಲ್ಲಿ ಗಡಿನಾಡಿನಲ್ಲಿರುವ ಕನ್ನಡಿಗರ ಜನಪದ ಸಂಸ್ಕೃತಿ ಹಾಗೂ ಸಾಹಿತ್ಯದ ಬಗ್ಗೆ ಹೇಳುವೆ. ಅಲ್ಲಿವರೆಗೂ ನಮಸ್ಕಾರಗಳು. ಮುಂದಿನ ಎಪಿಸೋಡ್ ಬುಧವಾರದಂದು ಅಪ್ಲೋಡ್ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾಗೂ ಈ ಎಪಿಸೋಡ್ಗಳನ್ನು ನೀವು ಮಿಸ್ ಮಾಡಬಾರ್ದು ಅಂದರೆ
ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.